ಇವ್ರು ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ? ಮೈನಾ ಅವ್ರಿಗೆ ಎಲ್ಲೋ ಹೋದ್ರು? ಫೋನ್ ಯಾಕೆ ಎತ್ತುತ್ತಾ ಇಲ್ಲ? ಎಲ್ಲಿ ಹೋದ್ರು ಮೈನಾ ಅವರು? ಅಮ್ಮ, ನಾನ್ ಯಾವತ್ತಾದ್ರೂ ನಿನ್ನ ಹತ್ರ ನನಗ್ ಕಷ್ಟ ಕೊಡ್ಬೇಡ, ಸುಖನೇ ಕೊಡು, ಹಣ ಕೊಡು, ಐಶ್ವರ್ಯ ಕೊಡು, ಅದು ಕೊಡು, ಇದು ಕೊಡು ಅಂತ ಏನಾದ್ರೂ ಕೇಳಿದೀನಾ? ಇಲ್ಲ. ನಾನ್ ಯಾವತ್ತೂ ನಿನ್ ಮುಂದೆ ನನ್ಗದು ಕೊಡು, ಇದು ಕೊಡು ಅಂತ ನಾನು ಬೇಡ್ಕೊಂಡಿಲ್ಲ. ನನಗ್ ಗೊತ್ತು, ನಿನಗ್ ತುಂಬಾ ಇಷ್ಟವಾದವ್ರಿಗೆನೆ ನಿನ್ ಕಷ್ಟ ಕೊಡೋದು ಅಂತ. ಆ ನಂಬಿಕೆಯಿಂದಾನೆ ನೀನ್ ಏನೇ ಕಷ್ಟ ಕೊಟ್ರು ನೀನ್ ನನ್ ಬೆನ್ನ ಹಿಂದೆ ಇರ್ತೀಯ ಅಂತ ಆ ನಂಬಿಕೆಯಿಂದಾನೆ ಎಷ್ಟೇ ಕಷ್ಟ ಬಂದ್ರು ನಾನು ಸಹಿಸ್ಕೊಂಡಿರ್ತಿದ್ದೆ. ಆದ್ರೆ ಈ ಗಟ್ಟಿ ಮನ್ಸ್ನ ಯಾಕೆ ಪುಡಿ ಪುಡಿ ಮಾಡಕ್ ನೋಡ್ತಿದ್ಯಾ? ಈ ಭಾರ ಯಾಕೆ ಕೊಟ್ಟಿದ್ಯಾ? ನೀನ್ ಏನೇ ಕಷ್ಟ ಕೊಟ್ರು ಸಹಿಸ್ಕೋಬಹುದು, ಆದ್ರೆ ಈ ಕಷ್ಟ ಹೆಂಗಮ್ಮ ಸಹಿಸ್ಕೊಳ್ಳೋದು? ಈ ಕಷ್ಟ ಹೆಂಗ್ ಸಹಿಸ್ಕೊಳ್ಳೋದು? ಅಲ್ಲ, ಪ್ರಪಂಚದಲ್ಲಿರೋ ಹೆಣ್ಮಕ್ಳಲ್ಲ ನಿನ್ ಮಕ್ಳಲ್ವಾ? ನಿನ್ ಮಕ್ಳೇ ತಾನೆ. ಅಂದ್ಮೇಲೆ ಯಾಕೆ ನಮ್ಮಂತವ್ರಿಗೆ ಈ ತರ ಶಿಕ್ಷೆ ಕೊಡ್ತಿದ್ಯಾ? ಯಾಕೆ ತರ ಶಿಕ್ಷೆ ಕೊಡ್ತಿದ್ಯಾ? ಅಲ್ಲ ಅಮ್ಮ, ಅಂತ ತಪ್ಪು, ಅಂತ ದೊಡ್ಡ ತಪ್ಪು ಈ ಪಾಪಿ ಏನ್ ಮಾಡಿದಳು ನಿನ್ಗೆ? ಏನ್ ಪಾಪ ಮಾಡಿದ್ದೀನಿ ನಾನು? ನನ್ನ ಕುಟುಂಬಕ್ಕೋಸ್ಕರ ಈ ಊರಿಗೆ ಬಂದಿದ್ದೆ ತಪ್ಪಾಯ್ತಾ? ನಮ್ಮಪ್ಪ ಇನ್ ಸಾಲ ತೀರ್ಸಕ್ಕೆ ನನ್ ಮನೆ ಜವಾಬ್ದಾರಿನ ನನ್ ಹೆಗಲ ಮೇಲೆ ಹೊತ್ಕೊಂಡಲ್ವಾ? ಅದು ತಪ್ಪಾಯ್ತಾ? ನಮ್ಮ ಅಕ್ಕನ್ ಮದ್ವೆ ಮಾಡಕ್ಕೆ ನಾನು ಇಲ್ಲಿಗೆ ಬಂದು ದುಡಿತಿದ್ದೀನಲ್ವಾ? ಅದು ತಪ್ಪಾಯ್ತಾ? ಏನ್ ತಪ್ಪು ಮಾಡಿದ್ದೇನೆ?
ನಮ್ಮಪ್ಪಯ್ಯ ನಮ್ಮಮ್ಮ ಹೊಟ್ಟೆ ಪಾಡ್ಗೋಸ್ಕರ ನನ್ನನ್ನ ಈ ಊರಿಗೆ ಕಳ್ಸವ್ರೆ. ಅಂತದ್ರಲ್ಲಿ ಅಯ್ಯೋ ನಾನು ಈ ಹೊಟ್ಟೆ ನಿಟ್ಕೊಂಡವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವ್ರು ಬದುಕ್ತಾರೆ ಅಂತ ಅನ್ಕೊಂಡಿದೀಯಾ? ನಮ್ಮಪ್ಪಯ್ಯ ಉಸಿರೇ ಇಟ್ಕೊಂಡಿದ್ದಾರೆ ನನ್ನ ಮೇಲೆ. ನನ್ನ ಮಗಳು ಇಂಥ ಕಳಂಕ ಹೊತ್ತಿದ್ದಾಳೆ ಅಂದ್ರೆ ನಮ್ಮಪ್ಪಯ್ಯ ಬದುಕಿರಲ್ಲ, ನಮ್ಮಪ್ಪಯ್ಯ ಬದುಕಿರಲ್ಲ. ಯಾಕೆ ಯಾಕೆ ನನ್ನ ಮೇಲೆ ಇಂಥ ಕಳಂಕ ಹೊರಿಸಿದ್ಯಾ ನೀನು? ಯಾಕೆ ಇದಕ್ಕೆ ಯಾರು ಕಾರಣ ಅಂತನೂ ಗೊತ್ತಿಲ್ವೇ? ಇದಕ್ಕೆ ಯಾರು ಕಾರಣ ಅಂತನೂ ಗೊತ್ತಿಲ್ವೇ? ಅಮ್ಮ, ನನಗ್ ಗೊತ್ತಿಲ್ದೆ 1000 ನಡಿಬೋದು, ಆದ್ರೆ ನಿನಗ್ ಗೊತ್ತಿಲ್ದೆ ಒಂದು ಹುಲ್ಲು ಕಡ್ಡಿನೂ ಅಲ್ಲಾಡಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಯಾರು ಕಾರಣ ಅಂತ ನಿನಗ್ ಗೊತ್ತಿಲ್ವಾ? ನಿನಗ್ ಗೊತ್ತಿಲ್ವಾ? ಯಾರು ಯಾರು ಯಾರು? ಅಯ್ಯೋ ಅಯ್ಯೋ ಅಮ್ಮ, ಧ್ರುವ ಅವರು ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ. ಈಗ ನಾನು ಇಂಥ ಪರಿಸ್ಥಿತಿನಲ್ಲಿ ಇದ್ದೀನಿ ಅಂತ ಗೊತ್ತಾದ್ರೆ ಅವ್ರಿಗೆ ಹೇಗಾಗ್ಬೇಡ, ಅವ್ರಿಗೆ ನಾನು ಅನ್ಯಾಯ ಮಾಡ್ದಂಗಾಗಲ್ವಾ? ಅವರಮ್ಮ ನನ್ನ ಪ್ರೀತಿಯಿಂದ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ಈಗ ಅವ್ರ ಮುಂದೆ ಹೋಗಿ ನಾನು ಹೇಗ್ ನಿಂತ್ಕೊಂಡ್ಲಿ? ಅವ್ರಿಗೆ ನನ್ನ ಮುಖ ಹೇಗ್ ತೋರಿಸ್ಲಿ? ಯಾಕಮ್ಮ ಈ ತರ ಶಿಕ್ಷೆ ಕೊಟ್ಟಿದ್ಯಾ? ಯಾಕೆ ನನ್ಗೆ ಈ ತರ ಶಿಕ್ಷೆ? ಅಮ್ಮ, ನನಗ್ ಗೊತ್ತಿಲ್ಲ, ನಾನು ನಿನ್ನನ್ನು ನಂಬಿದ್ದೀನಿ. ನನ್ನ ಬೆನ್ನಿ ಹಿಂದೆನೇ ಇರ್ತೀಯ ಅಂತ ನಾನು ನಂಬಿದ್ದೀನಿ. ನನ್ ಕೈ ಬಿಡಲ್ಲ ಅಲ್ವಾ ನೀನು? ಇದಕ್ಕೆ ಯಾರು ಕಾರಣ ಅಂತ ನಾನು ಕಂಡುಹಿಡಿಬೇಕು. ಅದಕ್ಕೆ ನೀನು ಸಹಕರಿಸ್ಬೇಕು ಅಷ್ಟೇ. ನಿನ್ನ ಬೆನ್ನ ಹಿಂದೆ ಇರ್ತೀಯ. ಇದಕ್ಕೆ ಯಾರು ಕಾರಣ ಅಂತ ನಾನು ಕಂಡುಹಿಡಿತೀನಿ. ನಾನು ಕಂಡುಹಿಡಿಬೇಕು. ನೋಡು, ನೀನೇನಾದ್ರೂ ಕೈ ಬಿಟ್ರೆ ನಿನ್ ಮಗಳು ಬದುಕಿರಲ್ಲ. ತನ್ ಕೈ ಬಿಡ್ಬೇಡ.